ಏಳನೇ ತರಗತಿಯ ಸಮಾಜ ವಿಜ್ಞಾನ ಪಾಠಕ್ಕೆ ಎಲ್ಲರಿಗೂ ಸ್ವಾಗತ. ಭೂಪಟಗಳ ಅರ್ಥವನ್ನು ಹುಡುಕಿ ಈ ಪಾಠ ಭಾಗದ ಎರಡನೇ ಭಾಗವನ್ನು ಇಂದು ನೋಡೋಣ. ಕಳೆದ ತರಗತಿಯಲ್ಲಿ ನೀವು ಸಾಗರಯಾನದ ಕುರಿತು ತಿಳಿದುಕೊಂಡಿದ್ದೀರಿ. ಯಾರೆಲ್ಲ ಈ ನಾವಿಕರು? ಸಾಗರಯಾನವನ್ನು ಕೈಗೊಂಡಂತಹ ನಾವಿಕರು ಯಾರೆಲ್ಲ ಹೇಳಬಹುದೇ? ಸರಿ. ಸಾಗರಯಾನವನ್ನು ಕೈಗೊಂಡಂತಹ ನಾವಿಕರು, ಪಾಠಪುಸ್ತಕದಲ್ಲಿ ತಿಳಿಸಿದಂತಹ ಸಾಗರಯಾನವನ್ನು ನಡೆಸಿದಂತಹ ನಾವಿಕರು ಕ್ರಿಸ್ಟೋಫರ್ ಕೊಲಂಬಸ್, ಫರ್ಡಿನಾಂಡ್ ಮೆಗಲನ್, ಅದೇ ರೀತಿಯಲ್ಲಿ ಲೆಫ್ಟಿನೆಂಟ್ ಕಮಾಂಡರ್ ಅಭಿಲಾಷ್ ಟಾಮಿ. ನಾವು ಈಗಾಗಲೇ ತಿಳಿದಂತೆ ಕ್ರಿಸ್ಟೋಫರ್ ಕೊಲಂಬಸ್, ಅದೇ ರೀತಿಯಲ್ಲಿ ಫರ್ಡಿನಾಂಡ್ ಮೆಗಲನ್ ಹಲವು ವರ್ಷಗಳ ಕಾಲ ಸಾಗರಯಾನವನ್ನು ನಡೆಸಿದರೂ ಕೂಡ ಅವರ ಕೈಯಿಂದ ಗುರಿಯನ್ನು ತಲುಪಲು ಸಾಧ್ಯವಾಗಲಿಲ್ಲ. ಭೂಪಟಗಳ ಅಭಾವವೇ ಇದಕ್ಕೆ ಕಾರಣ. ಆದರೆ 2012ರಲ್ಲಿ ಲೆಫ್ಟಿನೆಂಟ್ ಕಮಾಂಡರ್ ಅಭಿಲಾಷ್ ಟಾಮಿಯ ನೇತೃತ್ವದಲ್ಲಿ ಸಾಗರಯಾನವನ್ನು ಆರಂಭಿಸಿದಂತಹ ತಂಡ ಕೇವಲ 150 ದಿನಗಳಲ್ಲಿ ಸಾಗರಯಾನವನ್ನು ಮುಗಿಸಿ ತನ್ನ ಗುರಿಯನ್ನು ತಲುಪಿದೆ. ಇದಕ್ಕೆ ಕಾರಣಗಳೇನು? ಅದೇ ಅಭಿಲಾಷ್ ಟಾಮಿಯು ಆಧುನಿಕ ಉಪಕರಣಗಳ ಸಹಾಯದಿಂದ ಆಧುನಿಕ ಭೂಪಟವನ್ನು ಬಳಸಿಕೊಂಡು ಮಾತ್ರವಲ್ಲದೆ ಆಧುನಿಕ ಉಪಕರಣಗಳಾದ ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಸಾಗರಯಾನವನ್ನು ಆರಂಭಿಸಿದನು. ಮಾತ್ರವಲ್ಲದೆ ತನ್ನ ಗುರಿಯನ್ನು ತಲುಪಿದನು. ಮುಂದೆ ಈ ಪಾಠದಲ್ಲಿ ನಾವು ತಿಳಿದಂತಹ ವಿಚಾರ ಭೂಪಟದ ಪ್ರಾಧಾನ್ಯತೆ. ನಮಗೆ ಗೊತ್ತಿರುವ ಹಾಗೆ ಏನಿದೆ ಭೂಪಟದ ಪ್ರಾಧಾನ್ಯತೆ? ಭೂಗೋಳಶಾಸ್ತ್ರದ ಒಂದು ಪ್ರಮುಖವಾದಂತಹ ಉಪಕರಣವೇ ಈ ಭೂಪಟವಾಗಿದೆ. ಒಂದು ಪ್ರದೇಶಗಳ ಚಿತ್ರಣವನ್ನೇ ಈ ಭೂಪಟ ಅಂತ ಕರೀತಾರೆ. ಆಧುನಿಕ ಕಾಲದಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಭೂಪಟವನ್ನು ಉಪಯೋಗಿಸುತ್ತಾರೆ? ಯಾವೆಲ್ಲ ಕ್ಷೇತ್ರಗಳಲ್ಲಿ ಉಪಯೋಗಿಸ್ತಾರೆ? ಕಳೆದ ಕ್ಲಾಸಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಯಾವ ಕ್ಷೇತ್ರಗಳಲ್ಲಿ? ವಾಣಿಜ್ಯ ಕ್ಷೇತ್ರಗಳಲ್ಲಿ, ಭೂಗೋಳಶಾಸ್ತ್ರ ಅಧ್ಯಯನದಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಹಾಗೂ ಹಲವಾರು ವಿಭಾಗಗಳಲ್ಲಿ ಭೂಪಟವನ್ನು ಉಪಯೋಗಿಸುತ್ತಾರೆ. ಮುಂದೆ ನಾವು ಭೂಪಟಗಳ ಚರಿತ್ರೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಭೂಪಟಗಳ ಚರಿತ್ರೆ ಅಂತ ಹೇಳುವಾಗ ಬಹಳ ಹಿಂದಿನ ಕಾಲದಿಂದಲೇ ಭೂಪಟವನ್ನು ಬಳಸುತ್ತಿದ್ದರು. ಆರಂಭದಲ್ಲಿ ನಾವು ಹೇಳಿದ ಹಾಗೆ ಮೆಸೊಪೊಟೇಮಿಯನ್ ನಾಗರಿಕರು ಆವೆ ಮಣ್ಣಿನಿಂದ ಒಂದು ಫಲಕವನ್ನು ತಯಾರಿಸಿ ಅದರ ಮೂಲಕ ಸ್ಥಳಗಳನ್ನು ಗುರುತಿಸ್ತಾ ಇದ್ರು. ಅದೇ ರೀತಿ ಅನೆಕ್ಸಿಮಾಂಡರ್, ಹಿಪ್ಪಾರ್ಕಸ್, ಟಾಲಮಿ ಜಾಗತಿಕ ಭೂಪಟವನ್ನು ಕೂಡ ರಚಿಸಿದ್ದಾರೆ. ಈ ಜಾಗತಿಕ ಭೂಪಟವು ಹೆಚ್ಚು ವಿವರಣೆಗಳನ್ನು ನೀಡುವಂಥದ್ದಾಗಿತ್ತು. ಈ ಜಾಗತಿಕ ಭೂಪಟವು ಹೆಚ್ಚು ವಿವರಣೆಗಳನ್ನು ನೀಡುವಂತಹ ಭೂಪಟಗಳಾಗಿದ್ದು. ಒಟ್ಟಾರೆಯಾಗಿ ನಾವು ಹೇಳುವುದಿದ್ರೆ ಭೂಪಟವಿಲ್ಲದೆ ಭೂಗೋಳವಿಲ್ಲ ಎಂಬ ರೀತಿಯಲ್ಲಿ ಈ ಭೂಪಟಗಳ ಪ್ರಾಧಾನ್ಯತೆಯನ್ನು ನಾವು ವಿವರವಾಗಿ ಕಲಿತಿದ್ದೇವೆ. ಆಧುನಿಕ ಭೂಪಟದ ಪಿತಾಮಹ ಯಾರು? ಸರಿ, ಆಧುನಿಕ ಭೂಪಟದ ಪಿತಾಮಹ ಮರ್ಕೇಟರ್. ಅದೇ ರೀತಿಯಲ್ಲಿ
ವಿವಿಧ ಭೂಪಟಗಳನ್ನು ಒಟ್ಟು ಸೇರಿಸಿ ಅಟ್ಲಾಸ್ ತಯಾರಿಸಿದ ವ್ಯಕ್ತಿ? ಸರಿಯಾಗಿ ಹೇಳಿದೆ. ವಿವಿಧ ಭೂಪಟಗಳನ್ನು ಉಪಯೋಗಿಸಿಕೊಂಡು ಅಟ್ಲಾಸನ್ನು ತಯಾರಿಸಿದಂಥ ವ್ಯಕ್ತಿ ಅಬ್ರಹಾಂ ಆರ್ಟಿಲಿಯಸ್. ಆವೆ ಮಣ್ಣಿನಿಂದ ಆರಂಭಿಸಿಕೊಂಡು ವಿವಿಧ ರೀತಿಯ ಭೂಪಟಗಳನ್ನು ತಯಾರಿಸಿದ ಕಾಲದಿಂದ ಇಂದಿನ ಕಂಪ್ಯೂಟರ್ ಯುಗದಲ್ಲಿ ಕಂಪ್ಯೂಟರನ್ನು ಉಪಯೋಗಿಸಿಕೊಂಡು ಭೂಪಟವನ್ನು ತಯಾರಿಸುವ ಕಾಲದವರೆಗಿನ ಈ ಬದಲಾವಣೆಗಳನ್ನು ಗಮನಿಸಿದಾಗ ಪ್ರಸ್ತುತದಲ್ಲಿ ಭೂಪಟವನ್ನು ಉಪಯೋಗಿಸಿಕೊಂಡು ಹಲವಾರು ರೀತಿಯ ಕೆಲಸಗಳನ್ನು ನಡೆಸ್ಬೋದು. ಭೂಪಟವು ಹಲವಾರು ರೀತಿಯಲ್ಲಿ ಜನರಿಗೆ ಸಹಕಾರಿಯಾಗಿದೆ. ಇಷ್ಟು ವಿಚಾರಗಳನ್ನು ನಾವು ಕಳೆದ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ. ಇದೇ ರೀತಿಯಲ್ಲಿ ಮುಂದಿನ ವಿಚಾರವನ್ನು ಈ ತರಗತಿಯಲ್ಲಿ ನಾವು ಕಲೀಲಿಕ್ಕಿದ್ದೇವೆ. ಭೂಪಟಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೆಲ್ಲರಿಗೆ ತಿಳಿದಿರುವ ಹಾಗೆ ಭೂಪಟ ಅಂತ ಹೇಳಿದ ಕೂಡಲೇ ಅದೊಂದು ಚಿತ್ರ. ನಿಮ್ಮಲ್ಲಿಯೂ ಕೂಡ ಹೆಚ್ಚಿನವರಿಗೆ ಚಿತ್ರವನ್ನು ಬಿಡಿಸಲು ಬರುವುದಿಲ್ವೇ? ಸರಿ, ಚಿತ್ರವನ್ನು ಎಲ್ಲರೂ ಕೂಡ ಹೆಚ್ಚಿನವರು ಕೂಡ ಬಿಡಿಸ್ತಾರೆ. ಆ ಚಿತ್ರವನ್ನು ಬಿಡಿಸುವಾಗ ನಾವು ಹಲವಾರು ರೀತಿಯಲ್ಲಿ ಗಮನ ಹರಿಸಬೇಕಾಗ್ತದೆ. ನಮಗೆ ಕೊಟ್ಟಂತಹ ಚಿತ್ರ ಯಾವುದು, ಆ ಚಿತ್ರವನ್ನು ಯಾವ ರೀತಿಯಲ್ಲಿ ಬಿಡಿಸಬೇಕು, ಯಾವ ಕಾಗದದಲ್ಲಿ ಬಿಡಿಸಬೇಕು, ಎಷ್ಟು ದೊಡ್ಡದಾಗಿ ಬಿಡಿಸಬೇಕು, ಅದರಲ್ಲಿ ಒಳಗೊಳ್ಳಬೇಕಾದಂತಹ ವಿಚಾರಗಳು ಯಾವುದೆಲ್ಲ. ಒಂದು ಚಿತ್ರವನ್ನು ಬಿಡಿಸುವಾಗ ಈ ಎಲ್ಲ ವಿಚಾರಗಳನ್ನು ನಾವು ನೋಡಬೇಕಾಗ್ತದೆ. ನಮ್ಮ ಈ ಭೂಪಟಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಪ್ರದೇಶವನ್ನು ಕೂಡ ಬಿಡಿಸುವಾಗಲೂ ಕೂಡ ಅಷ್ಟೊಂದು ಜಾಗರೂಕರಾಗಿರಬೇಕಾಗ್ತದೆ. ಒಂದು ಪ್ರದೇಶವನ್ನು ಬಿಡಿಸುವಾಗ ನಾವು ಯಾವ ರೀತಿಯಲ್ಲಿ ಜಾಗರೂಕತೆಯನ್ನು ವಹಿಸಬೇಕು ಎಂಬುದಕ್ಕೆ ಸಂಬಂಧಪಟ್ಟ ಹಾಗೆ ಪಾಠಪುಸ್ತಕದ 70ನೇ ಪುಟದಲ್ಲಿ 2 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಚಿತ್ರ ಎ, ಚಿತ್ರ ಬಿ. ಈ ಚಿತ್ರವನ್ನು ಗಮನಿಸಿ. ಈ ಚಿತ್ರದಲ್ಲಿ ಯಾವ ಯಾವ ವ್ಯತ್ಯಾಸಗಳನ್ನು ನೀವು ಕಾಣುತ್ತೀರಿ ಎಂದು ನಿಮ್ಮ ಪುಸ್ತಕದಲ್ಲಿ ಬರೆಯಿರಿ. ಚಿತ್ರ ಎಯಲ್ಲಿ ಉದ್ದೇಶಿತ ಸ್ಥಳಕ್ಕೆ ತಲುಪಲು ಬಾಣದ ಗುರುತನ್ನು ನೀಡಲಾಗಿದೆ, ಆದರೆ ಬಿಯಲ್ಲಿ ಅದು ಕಾಣುವುದಿಲ್ಲ. ಚಿತ್ರ ಬಿಯಲ್ಲಿ ಉತ್ತರ ದಿಕ್ಕನ್ನು ತೋರಿಸಲು ದಿಕ್ಸೂಚಿಯನ್ನು ಮಾನವನ್ನು ನೀಡಲಾಗಿದೆ, ಆದರೆ ಚಿತ್ರ ಎಯಲ್ಲಿ ಅದು ಕಾಣುವುದಿಲ್ಲ. ಈ 2 ಚಿತ್ರಗಳನ್ನು ಗಮನಿಸಿದಾಗಲೂ ಕೂಡ ನಮಗೆ ಹಲವಾರು ರೀತಿಯಲ್ಲಿ ಹಲವಾರು ವ್ಯತ್ಯಾಸಗಳನ್ನು ನಾವು ಕಾಣ್ಬೋದು. ಎ ಚಿತ್ರವನ್ನು ಗಮನಿಸಿದಾಗ ಅಲ್ಲಿ ಬಾಣದ ಗುರುತಿನ ಸಹಾಯದಿಂದ ನಿಶ್ಚಿತ ಸ್ಥಳವನ್ನು ತಲುಪಲು ಬೇಕಾದಂಥ ವ್ಯವಸ್ಥೆ ಇದೆ. ಆದರೆ ಬಿ ಚಿತ್ರವನ್ನು ಗಮನಿಸಿದಾಗ ಅಲ್ಲಿ ದಿಕ್ಕುಗಳನ್ನು ಗುರುತಿಸಲಾಗಿದೆ. ಅದೇ ರೀತಿಯಲ್ಲಿ ಒಂದು ಸ್ಕೇಲ್, ಮಾನವನ್ನು ಕೂಡ, ಒಂದು ಅಳತೆಯನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲ ವಿಚಾರಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಗುರುತಿಸಿದ್ದಾರೆ. ಇದರಲ್ಲಿ 1ನೇ ಚಿತ್ರವನ್ನು ಗಮನಿಸಿದಾಗ ಆ ಚಿತ್ರದಲ್ಲಿ ಸರಿಯಾದಂತಹ ಮಾನ ಆಗಲಿ, ಸರಿಯಾದಂತಹ ಸ್ಕೇಲ್, ಮಾನ ಅಥವಾ ಸ್ಕೇಲ್ ಆಗಲಿ ದಿಕ್ಕುಗಳನ್ನು ಗುರುತಿಸಲಿಲ್ಲ. ಅತಿ ಕಡಿಮೆ ಮಾಹಿತಿಗಳು ಮಾತ್ರ ಒಳಗೊಂಡು ಒಬ್ಬರ ನೆನಪನ್ನು ಆಧರಿಸಿ ಅಥವಾ ಒಂದು ಪ್ರದೇಶವನ್ನು ವೀಕ್ಷಿಸಿ ರಚಿಸುವ ಚಿತ್ರಗಳು ರೇಖಾಚಿತ್ರಗಳಾಗಿವೆ. ಅಂದರೆ ಎ ಚಿತ್ರವು ಇದೊಂದು ರೇಖಾಚಿತ್ರವಾಗಿದೆ. ಒಬ್ಬನ ನೆನಪಿಗೆ, ಅವನ ನೆನಪಿನಲ್ಲಿ ಯಾವುದೆಲ್ಲ ಗೊತ್ತಾಗ್ತದೋ ಅದಕ್ಕೆ ಅನುಗುಣವಾಗಿ ರಚಿಸಿದಂತಹ ಚಿತ್ರ ಅದು ರೇಖಾಚಿತ್ರವಾಗಿದೆ. ಆದರೆ ಚಿತ್ರ ಬಿ ಒಂದು ಪ್ರದೇಶದ ಮಾಹಿತಿಗಳಿಗೆ ಸಂಬಂಧಿಸಿದ ನಿಖರವಾದ ಅಳತೆಗಳು, ಅವುಗಳ ಸ್ಥಾನ ಎಂಬಿವುಗಳನ್ನು ಕ್ರಮಬದ್ಧವಾಗಿಸಿ ಮಾನ ಮತ್ತು ದಿಕ್ಕಿನ ಆಧಾರದಲ್ಲಿ ತಯಾರಿಸುವುದೇ ರೂಪುರೇಖೆ. ಈ 2ನೇ ಚಿತ್ರವು ರೂಪುರೇಖೆಯಾಗಿದೆ. ಇಲ್ಲಿ ಒಂದು ಅಳತೆಯನ್ನು ಉಪಯೋಗಿಸಿಕೊಂಡು ಅದೇ ರೀತಿಯಲ್ಲಿ ದಿಕ್ಕನ್ನು ಉಪಯೋಗಿಸಿಕೊಂಡು ಸರಿಯಾದ ರೀತಿಯಲ್ಲಿ ಚಿತ್ರವನ್ನು ಬಿಡಿಸಲಾಗಿದೆ. ರೇಖಾಚಿತ್ರ ಮತ್ತು ರೂಪುರೇಖೆ, ನಮ್ಮ ಈ ಹೆಚ್ಚಿನ ಭೂಪಟಗಳು ರೂಪುರೇಖೆಯಾಗಿದೆ. ಅಲ್ಲಿ ಒಂದು ಸರಿಯಾದಂತಹ ಸ್ಕೇಲ್ ಅಥವಾ ಮಾನವನ್ನು, ಅದೇ ರೀತಿಯಲ್ಲಿ ದಿಕ್ಕನ್ನು,
ಅದೇ ರೀತಿಯಲ್ಲಿ ವಿವಿಧ ವಿಚಾರಗಳನ್ನು ಸರಿಯಾಗಿ ಗುರುತಿಸಲಾಗಿದೆ. ನೀವು ಈಗಾಗಲೇ ಭೂಪಟದ ಪ್ರಾಧಾನ್ಯತೆ, ಅದೇ ರೀತಿಯಲ್ಲಿ ಭೂಪಟಗಳ ಚರಿತ್ರೆ, ರೇಖಾಚಿತ್ರ, ರೂಪರೇಖೆ ಇವುಗಳ ಕುರಿತು ತಿಳಿದುಕೊಂಡಿರಿ. ಮುಂದೆ ನಾವು ಭೂಪಟದಲ್ಲಿರಬೇಕಾದ ಪ್ರಧಾನ ಘಟಕಗಳ ಕುರಿತು ತಿಳಿದುಕೊಳ್ಳೋಣ. ನಿಮ್ಮ ಪಾಠಪುಸ್ತಕದ 72ನೇ ಪುಟವನ್ನು ತೆರೆಯಿರಿ. ಪಾಠಪುಸ್ತಕದ 72ನೇ ಪುಟದಲ್ಲಿ ಕೇರಳದ ಪ್ರಾಕೃತಿಕ ಭೂಪಟವನ್ನು ನೀಡಲಾಗಿದೆ. ಈ ಪ್ರಾಕೃತಿಕ ಭೂಪಟಕ್ಕೆ ಸಂಬಂಧಿಸಿದಂತೆ ಅದೇ ಪುಟದಲ್ಲಿ ಭೂಪಟಗಳ ಘಟಕಗಳ ಒಂದು ಪಟ್ಟಿಯನ್ನು ನೀಡಲಾಗಿದೆ. ಭೂಪಟಗಳ ಪಟ್ಟಿಯನ್ನು ಉಪಯೋಗಿಸಿಕೊಂಡು ಪ್ರಾಕೃತಿಕ ಭೂಪಟದಲ್ಲಿ ಯಾವ ಯಾವ ಘಟಕಗಳಿವೆ ಎಂದು ಗುರುತಿಸಿ ನಿಮ್ಮ ನೋಟು ಪುಸ್ತಕದಲ್ಲಿ ಬರೆಯಿರಿ. ABCD ರೂಪದಲ್ಲಿ ವಿವಿಧ ಘಟಕಗಳನ್ನು ಗುರುತಿಸಲಾಗಿದೆ. ಎಲ್ಲರೂ ಈ ಘಟಕಗಳನ್ನು ಗುರುತಿಸಿ ನಿಮ್ಮ ನೋಟು ಪುಸ್ತಕದಲ್ಲಿ ಬರೆಯಿರಿ. ಎಲ್ಲರೂ ಬರೆದಿರೆಂದು ಭಾವಿಸುತ್ತೇನೆ. ಭೂಪಟದ ಪ್ರಧಾನ ಘಟಕಗಳು ಯಾವುವು ಹೇಳಿ ನೋಡುವ. ಶೀರ್ಷಿಕೆ, ಮಾನ ಸ್ಕೇಲ್ ಅಥವಾ ಅಳತೆ, ದಿಕ್ಕುಗಳು, ಅಕ್ಷಾಂಶ ಮತ್ತು ರೇಖಾಂಶಗಳು, ಅಂಗೀಕೃತ ಬಣ್ಣಗಳು ಮತ್ತು ಚಿಹ್ನೆಗಳು, ಸೂಚಿಕೆ. ಶೀರ್ಷಿಕೆ, ಮಾನ ಸ್ಕೇಲ್, ದಿಕ್ಕು, ಅಕ್ಷಾಂಶ ರೇಖಾಂಶ ಸ್ಥಾನ, ಅಂಗೀಕೃತ ಬಣ್ಣ ಮತ್ತು ಚಿಹ್ನೆಗಳು, ಸೂಚಿಕೆ. ಇವುಗಳೆಲ್ಲ ಭೂಪಟದ ಪ್ರಧಾನ ಘಟಕಗಳಾಗಿವೆ. ಈ ಪ್ರಧಾನ ಘಟಕಗಳ ಕುರಿತು ಒಂದೊಂದಾಗಿ ನಾವು ತಿಳಿದುಕೊಳ್ಳೋಣ. ಭೂಪಟದ ಪ್ರಧಾನ ಘಟಕಗಳು ಯಾವುದೆಲ್ಲ? ಶೀರ್ಷಿಕೆ, ಮಾನ ಸ್ಕೇಲು, ದಿಕ್ಕು, ಅಕ್ಷಾಂಶ ಮತ್ತು ರೇಖಾಂಶಗಳು, ಅಂಗೀಕೃತ ಚಿಹ್ನೆಗಳು ಮತ್ತು ಬಣ್ಣಗಳು, ಸೂಚಿಕೆ. ಒಂದನೆಯ ಘಟಕವಾದ ಶೀರ್ಷಿಕೆ. ಯಾವುದೇ ಒಂದು ಬರವಣಿಗೆಯಾಗಲಿ ಅಥವಾ ಯಾವುದೇ ಒಂದು ಚಿತ್ರವಾಗಲಿ ನಾವು ಏನನ್ನಾದರೂ ರಚಿಸುವುದಿದ್ದರೂ ಕೂಡ ಅದಕ್ಕೆ ಒಂದು ಶೀರ್ಷಿಕೆ ಇರುತ್ತದೆ. ಭೂಪಟದಲ್ಲಿ ಪ್ರಧಾನವಾಗಿ ಕಾಣುವಂಥದ್ದು ಶೀರ್ಷಿಕೆ. ಈ ಶೀರ್ಷಿಕೆಯು ಇದು ಯಾವ ಭೂಪಟ ಎಂಬುದಾಗಿ ತಿಳಿಸಿಕೊಡುತ್ತದೆ. ಉದಾಹರಣೆಗೆ ರಾಜಕೀಯ ಭೂಪಟ. ರಾಜಕೀಯ ಭೂಪಟವೆಂಬುದು ಶೀರ್ಷಿಕೆ. ಇದನ್ನು ಗಮನಿಸಿದಾಗ ನಮಗೆ ಆ ಭೂಪಟದಲ್ಲಿ ಏನೆಲ್ಲ ವಿಷಯಗಳು ಅಡಕವಾಗಿದೆ ಎಂದು ತಿಳಿಯುತ್ತದೆ. ಪ್ರಾಕೃತಿಕ ಭೂಪಟ. ಈ ಪ್ರಾಕೃತಿಕ ಭೂಪಟ ಎಂದಾಕ್ಷಣ ಪ್ರಕೃತಿಯ ವಿಶೇಷತೆಗಳು ಇದರಲ್ಲಿ ಒಳಗೊಂಡಿದೆ ಎಂದು ನಮಗೆ ತಿಳಿದು ಬರುತ್ತದೆ. ಭೂಪಟದ ಎರಡನೆಯ ಘಟಕ ಮಾನ ಸ್ಕೇಲ್. ನಾನು ಈಗಾಗಲೇ ತಿಳಿಸಿದಂತೆ ಅಳತೆ ಇಲ್ಲದೆ ಭೂಪಟವನ್ನು ರಚಿಸಲು ಸಾಧ್ಯವಿಲ್ಲ. ಮಾನ ಎಂದರೇನು ಅಥವಾ ಸ್ಕೇಲ್ ಎಂದರೇನು? ಭೂಮಿಯಲ್ಲಿರುವ ಎರಡು ಸ್ಥಳಗಳೊಳಗಿನ ದೂರವನ್ನು ಭೂಪಟದಲ್ಲಿ ಅನುಪಾತದಲ್ಲಿ ಸೂಚಿಸುವುದನ್ನು ಮಾನ ಎನ್ನುತ್ತಾರೆ. ಹಾಗಾದರೆ ಈ ಸ್ಕೇಲ್ ಅಥವಾ ಮಾನ ಯಾಕೆ ಬೇಕು? ಒಂದು ಭೂಪಟ ರಚನೆಯಲ್ಲಿ ಈ ಸ್ಕೇಲ್ ಅಥವಾ ಮಾನ ಯಾಕೆ ಬೇಕು? ಒಂದು ಉದಾಹರಣೆಯ ಮೂಲಕ ನಾವು ನೋಡೋಣ. ಒಂದು ತರಗತಿ ಕೋಣೆ ಅಥವಾ ಒಂದು ಕೋಣೆಯ ಉದ್ದ 8 ಮೀಟರ್, ಅಗಲ 10 ಮೀಟರ್. ಕೋಣೆಯ ಉದ್ದ 8 ಮೀಟರ್, ಅಗಲ 10 ಮೀಟರ್. ಈ 8 ಮೀಟರ್ ಮತ್ತು 10 ಮೀಟರನ್ನು ಒಂದು ಸಣ್ಣ ಕಾಗದದಲ್ಲಿ ರಚಿಸಲು ಸಾಧ್ಯವೇ? ಸಾಧ್ಯವಿಲ್ಲ. 8 ಮೀಟರ್ ಮತ್ತು 10 ಮೀಟರನ್ನು ಒಂದು ಸಣ್ಣ ಕಾಗದದಲ್ಲಿ ರಚಿಸಲು ಸಾಧ್ಯವಿಲ್ಲ. ಅದಕ್ಕೋಸ್ಕರ ನಾವು ಕಾಗದದಲ್ಲಿ ಬಿಡಿಸುವ ಸಲುವಾಗಿ ಅದರ ಅನುಪಾತವನ್ನು ತೆಗೆದುಕೊಳ್ಳುವಂಥದ್ದು.
1 ಮೀಟರ್ ಅದನ್ನು ನಮ್ಮ ಕಾಗದಕ್ಕೆ 1 ಸೆಂಟಿಮೀಟರ್ ಆಗಿ ಬದಲಿಸುವುದು. ಭೂಮಿಯ ಮೇಲೆ 1 ಮೀಟರ್ ಎನ್ನುವಂಥದ್ದನ್ನು ಕಾಗದಕ್ಕೆ ಬದಲಿಸುವಾಗ 1 ಸೆಂಟಿಮೀಟರ್ ಆಗಿ ಬದಲಿಸುವುದು. ಆಗ 8 ಮೀಟರ್ ಉದ್ದವಿರುವಂತಹ ಒಂದು ಕೋಣೆ ಅದನ್ನು 8 ಸೆಂಟಿಮೀಟರ್ ಆಗಿ ಬದಲಿಸಿ ನಮ್ಮ ಕಾಗದದಲ್ಲಿ ಎಳೆಯಬಹುದು. ಅಷ್ಟು ಮಾತ್ರ ಅಲ್ಲ, ಅಗಲ ನಾನು ಹೇಳಿದ ಹಾಗೆ 10 ಮೀಟರ್ 10 ಮೀಟರ್ ಅಗಲವಿರುವಂತಹ ಕೋಣೆಯನ್ನು ನಾವು ಕಾಗದದಲ್ಲಿ ಎಳೆಯುವಾಗ ಅದನ್ನು ಬದಲಿಸಿಕೊಂಡು 1 ಮೀಟರ್ ಸಮ 1 ಸೆಂಟಿಮೀಟರ್, 10 ಮೀಟರ್ ಸಮ 10 ಸೆಂಟಿಮೀಟರ್, ಈ ರೀತಿಯಲ್ಲಿ ನಮಗೆ ಎಳೆದು 8 ಮೀಟರ್ ಮತ್ತು 8 ಮೀಟರ್ ಉದ್ದ ಹಾಗೂ 10 ಮೀಟರ್ ಅಗಲ ಇರುವಂತಹ ಒಂದು ಕೋಣೆಯನ್ನು ನಮ್ಮ ಕಾಗದದಲ್ಲಿ 8 ಸೆಂಟಿಮೀಟರ್ ಉದ್ದ 10 ಸೆಂಟಿಮೀಟರ್ ಅಗಲ ಇರುವ ಹಾಗೆ ಒಂದು ಆಕೃತಿಯನ್ನು ರಚಿಸಬಹುದು. ಮುಂದೆ ನಾವು ಭೂಪಟದ ಇನ್ನೊಂದು ಪ್ರಧಾನವಾದ ಘಟಕವಾದಂತಹ ದಿಕ್ಕು, ಇದರ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಈಗಾಗಲೇ ಕಲಿತಿರುವಂತಹ ವಿಚಾರ ದಿಕ್ಕುಗಳು. ಎಷ್ಟು ಪ್ರಧಾನ ದಿಕ್ಕುಗಳಿವೆ? 4 ಪ್ರಧಾನ ದಿಕ್ಕುಗಳು. ಯಾವುದೆಲ್ಲ? ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಲ್ವಾ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಅದೇ ರೀತಿಯಲ್ಲಿ ನಮ್ಮ ಅನುಕೂಲತೆಗೆ ಸರಿಯಾಗಿ ನಾವು 4 ಉಪದಿಕ್ಕುಗಳನ್ನು ಕೂಡ ಗುರುತಿಸುತ್ತೇವೆ. ಯಾವುದೆಲ್ಲ ಈ 4 ಉಪದಿಕ್ಕುಗಳು? ವಾಯುವ್ಯ, ಈಶಾನ್ಯ, ಆಗ್ನೇಯ, ನೈಋತ್ಯ. ಹಾಗೆ ಒಟ್ಟು 8 ದಿಕ್ಕುಗಳು. ಈ 8 ದಿಕ್ಕುಗಳನ್ನು ಗಮನಿಸಿ. ಈ ದಿಕ್ಕುಗಳ ಸಹಾಯದಿಂದಾಗಿ ನಮಗೆ ಸರಿಯಾದಂತಹ ಒಂದು ಭೂಪಟವನ್ನು ರಚಿಸಬಹುದು. ದಿಕ್ಕನ್ನು ಕಂಡುಹಿಡಿಯಲು ಉಪಯೋಗಿಸುವಂತಹ ಉಪಕರಣವೇ ದಿಕ್ಸೂಚಿ. ಈ ದಿಕ್ಸೂಚಿಯ ಸಹಾಯದಿಂದ ನಾವು ಯಾವ ಪ್ರದೇಶದಲ್ಲಿದ್ದರೂ ಕೂಡ ಆ ಪ್ರದೇಶದ ದಿಕ್ಕನ್ನು ಅರಿತುಕೊಂಡು ನಾವು ಮುಂದೆ ಸಾಗಬಹುದು. ಸಾಧಾರಣವಾಗಿ ನಮಗೆ ಗೊತ್ತಿಲ್ಲದಂತಹ ಪ್ರದೇಶದಲ್ಲಿ ನಾವು ಹೋದಾಗ ಆ ಸಂದರ್ಭದಲ್ಲಿ ನಮಗೆ ದಿಕ್ಸೂಚಿ ತುಂಬ ಸಹಕಾರಿಯಾಗಿದೆ. ದಿಕ್ಸೂಚಿಯ ಸಹಾಯದಿಂದ ನಮಗೆ ಮುಂದೆ ಸಾಗ್ಬೋದು. ಉದಾಹರಣೆಗೆ ಕಾಡಿನಲ್ಲಿ ಹೋಗುವ ಸಂದರ್ಭದಲ್ಲಿ ಈ ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಯಾವ ದಿಕ್ಕಿನಲ್ಲಿ ನಾವು ಸಂಚರಿಸಬೇಕೋ ಎಂಬ ಸರಿಯಾದಂತಹ ಮಾಹಿತಿ ನಮಗೆ ಸಿಗ್ಬೋದು. ದಿಕ್ಸೂಚಿಯನ್ನು ನೋಡಿರುವಿರ ಮಕ್ಕಳೇ? ದಿಕ್ಸೂಚಿಯ ಸಹಾಯದಿಂದ ನಮಗೆ ದಿಕ್ಕನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ದಿಕ್ಸೂಚಿಯ ಸಹಾಯದಿಂದ ನಮಗೆ ದಿಕ್ಕನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಭೂಪಟದ ಇನ್ನೊಂದು ಪ್ರಧಾನ ಘಟಕ ಅಕ್ಷಾಂಶ ಮತ್ತು ರೇಖಾಂಶಗಳು. ಭೂಪಟದ ಇನ್ನೊಂದು ಪ್ರಧಾನ ಘಟಕ ಅಕ್ಷಾಂಶಗಳು ಮತ್ತು ರೇಖಾಂಶಗಳು. ನೀವು 6ನೇ ತರಗತಿಗಳಲ್ಲಿ ಅಕ್ಷಾಂಶ ಮತ್ತು ರೇಖಾಂಶಗಳ ಕುರಿತು ತಿಳಿದುಕೊಂಡಿದ್ದೀರಿ. ಏನಿದೆ ಈ ಅಕ್ಷಾಂಶಗಳು? ಏನಿದೆ ಈ ರೇಖಾಂಶಗಳು? ಯಾರಿಗಾದರೂ ಹೇಳ್ಬೋದಾ? ಅಕ್ಷಾಂಶಗಳೆಂದರೇನು? ಭೂಮಧ್ಯ ರೇಖೆಗೆ ಸಮಾನಾಂತರವಾಗಿ ವೃತ್ತಾಕಾರದಲ್ಲಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶ ರೇಖೆಗಳೆಂದು ಕರೆಯುವರು. ಭೂಮಧ್ಯ ರೇಖೆಗೆ ಸಮಾನಾಂತರವಾಗಿ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶ ರೇಖೆಗಳೆಂದು ಕರೆಯುವರು. ಪ್ರಮುಖವಾದ ಅಕ್ಷಾಂಶ ರೇಖೆಯನ್ನು ಹೇಳ್ಬೋದಾ? 0 ಡಿಗ್ರಿ ಅಕ್ಷಾಂಶ ರೇಖೆಯನ್ನು ಏನೆಂದು ಕರೆಯುತ್ತಾರೆ? 0 ಡಿಗ್ರಿ ಅಕ್ಷಾಂಶ ರೇಖೆಯನ್ನು ಭೂಮಧ್ಯ ರೇಖೆ ಎಂದು ಕರೆಯುತ್ತಾರೆ. ಅದೇ ರೀತಿಯಲ್ಲಿ 90 ಡಿಗ್ರಿ ಅಕ್ಷಾಂಶವನ್ನು ಏನೆಂದು ಕರೆಯುತ್ತಾರೆ? ಉತ್ತರದ 90 ಡಿಗ್ರಿ ಅಕ್ಷಾಂಶ ರೇಖೆಯನ್ನು ಉತ್ತರ ಧ್ರುವವೆಂದು, ದಕ್ಷಿಣದ 90 ಡಿಗ್ರಿ ಅಕ್ಷಾಂಶ ರೇಖೆಯನ್ನು ದಕ್ಷಿಣ ಧ್ರುವವೆಂದು ಕರೆಯುತ್ತಾರೆ. ಅಕ್ಷಾಂಶ ರೇಖೆ ಏನೆಂದು ನಾವು ಈಗ ತಿಳಿದುಕೊಂಡಾಯಿತು. ಹಾಗಾದರೆ ರೇಖಾಂಶ ರೇಖೆಗಳೆಂದರೇನು? ಯಾರಿಗಾದರೂ ಹೇಳ್ಬೋದಾ? ರೇಖಾಂಶ ರೇಖೆಗಳೆಂದರೇನು? ಉತ್ತರ ಮತ್ತು ದಕ್ಷಿಣ ಧ್ರುವವನ್ನು ಜೋಡಿಸುವಂತಹ ಈ ಅರ್ಧ ವೃತ್ತವನ್ನು ರೇಖಾಂಶ ರೇಖೆಗಳೆಂದು ಕರೆಯುತ್ತಾರೆ. ನಮ್ಮ ಗೋಳದಲ್ಲಿ ಉತ್ತರ ಮತ್ತು ದಕ್ಷಿಣವನ್ನು ಜೋಡಿಸುವಂತಹ ಅರ್ಧ ವೃತ್ತವನ್ನು ರೇಖಾಂಶ ರೇಖೆಗಳೆಂದು ಕರೆಯುತ್ತಾರೆ. ಇದು ಕೂಡ ಒಂದು ಕಾಲ್ಪನಿಕ ರೇಖೆ.
ಪ್ರಮುಖ ರೇಖಾಂಶಗಳಲ್ಲಿ ಒಂದು 0 ಡಿಗ್ರಿ. 0 ಡಿಗ್ರಿಯನ್ನು ಗ್ರೀನ್ವಿಚ್ ರೇಖೆ ಎಂದು ಕರೆಯುತ್ತಾರೆ. ಅದೇ ರೀತಿಯಲ್ಲಿ ಇದರ ವಿರುದ್ಧವಿರುವಂತಹ ರೇಖೆ 180 ಡಿಗ್ರಿ. 180 ಡಿಗ್ರಿಯನ್ನು ಅಂತಾರಾಷ್ಟ್ರೀಯ ದಿನರೇಖೆ ಎಂದು ಕರೆಯುತ್ತಾರೆ. ಈ ಅಕ್ಷಾಂಶ ಮತ್ತು ರೇಖಾಂಶಗಳ ಸಹಾಯದಿಂದ ಒಂದು ಪ್ರದೇಶವನ್ನು ಸುಲಭವಾಗಿ ನಮಗೆ ಗುರುತಿಸಬಹುದು. ಅಕ್ಷಾಂಶ ಮತ್ತು ರೇಖಾಂಶಗಳ ಸಹಾಯದಿಂದ ಒಂದು ಪ್ರದೇಶವನ್ನು ಸುಲಭವಾಗಿ ಗುರುತಿಸಬಹುದು. ಜಾಗತಿಕ ಭೂಪಟದಲ್ಲಿ ಅಥವಾ ಭಾರತದ ಭೂಪಟದಲ್ಲಿ ಭಾರತವು ಯಾವ ಅಕ್ಷಾಂಶ ಹಾಗೂ ಯಾವ ರೇಖಾಂಶ ರೇಖೆಯಲ್ಲಿ ಇದೆ ಎಂದು ಗುರುತಿಸಿ ನಿಮ್ಮ ನೋಟು ಪುಸ್ತಕದಲ್ಲಿ ಬರೆಯಿರಿ. ಜಾಗತಿಕ ಭೂಪಟದಲ್ಲಿ ಅಥವಾ ಭಾರತದ ಭೂಪಟದಲ್ಲಿ ಭಾರತದ ಅಕ್ಷಾಂಶ ಮತ್ತು ರೇಖಾಂಶ ರೇಖೆಯನ್ನು ಗುರುತಿಸಿ ಬರೆಯಿರಿ. ಜಾಗತಿಕ ಭೂಪಟವನ್ನು ಗಮನಿಸಿದಾಗ ಭಾರತವು 8 ಡಿಗ್ರಿ 4 ಇಂಚು ಉತ್ತರ ಅಕ್ಷಾಂಶದಿಂದ 37 ಡಿಗ್ರಿ 6 ಇಂಚು ಉತ್ತರ ಅಕ್ಷಾಂಶ, ಅದೇ ರೀತಿಯಲ್ಲಿ 68 ಡಿಗ್ರಿ 7 ಇಂಚು ಪೂರ್ವ ರೇಖಾಂಶದಿಂದ 97 ಡಿಗ್ರಿ 25 ಇಂಚು ಪೂರ್ವ ರೇಖಾಂಶದವರೆಗೆ ಭಾರತವು ಹಬ್ಬಿಕೊಂಡಿದೆ. ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ನೀವೀಗ ತಿಳಿದುಕೊಂಡಿರಿ. ಮುಂದೆ ನಾವು ಭೂಪಟದ ಇನ್ನೊಂದು ಪ್ರಧಾನ ಘಟಕವಾದಂತಹ ಅಂಗೀಕೃತ ಬಣ್ಣಗಳು ಮತ್ತು ಚಿಹ್ನೆಗಳ ಕುರಿತು ತಿಳಿದುಕೊಳ್ಳೋಣ. ಏನಿದು ಅಂಗೀಕೃತ ಬಣ್ಣಗಳು ಮತ್ತು ಚಿಹ್ನೆಗಳು? ನೀವು ಭೂಪಟವನ್ನು ಗಮನಿಸಿದಾಗ ನಿಮಗೆ ಗೊತ್ತಾಗ್ಬೋದು. ಭೂಪಟವನ್ನು ಗಮನಿಸಿದಾಗ ಅದರಲ್ಲಿ ಕೆಲವೊಂದು ಬಣ್ಣಗಳನ್ನು ಅದೇ ರೀತಿಯಲ್ಲಿ ಚಿಹ್ನೆಗಳನ್ನು ನೀವು ಕಾಣಬಹುದು. ಒಂದೊಂದು ವಿಶೇಷತೆಗಳಿಗೆ ಅನುಗುಣವಾಗಿ ಒಂದೊಂದು ರೀತಿಯ ಬಣ್ಣಗಳು ಅದೇ ರೀತಿಯಲ್ಲಿ ಚಿಹ್ನೆಯನ್ನು ಇಲ್ಲಿ ಬಳಸಲಾಗುವುದು. ಭೂಪಟದಲ್ಲಿ ಒಂದೊಂದು ವಿಶೇಷತೆಗೆ ಅನುಗುಣವಾಗಿ, ಉದಾಹರಣೆಗೆ ಪರ್ವತಗಳನ್ನು ಒಂದು ಬಣ್ಣದಿಂದ ಗುರುತಿಸಿದರೆ ನದಿಗಳನ್ನು ಒಂದು ಚಿಹ್ನೆಯಿಂದ ಗುರುತಿಸುತ್ತಾರೆ. ಬೇರೆ ಬೇರೆ ಪ್ರಾಕೃತಿಕ ವಿಶೇಷತೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ರೀತಿಯ ಬಣ್ಣಗಳು ಹಾಗೂ ಚಿಹ್ನೆಗಳನ್ನು ಉಪಯೋಗಿಸಲಾಗುವುದು. ಭೂಪಟದಲ್ಲಿ ಕಾಣುವಂತಹ ಕೆಲವೊಂದು ಬಣ್ಣಗಳು ಮತ್ತು ಚಿಹ್ನೆಗಳನ್ನು ಸ್ಕ್ರೀನ್ನಲ್ಲಿ ಗಮನಿಸಿ ಯಾವ ಯಾವ ವಿಶೇಷತೆಗಳಿಗೆ ಯಾವ ಯಾವ ಬಣ್ಣಗಳು ಹಾಗೂ ಚಿಹ್ನೆಗಳನ್ನು ಉಪಯೋಗಿಸುತ್ತಾರೆ ಎಂದು ತಿಳಿದು ನಿಮ್ಮ ನೋಟು ಪುಸ್ತಕದಲ್ಲಿ ಬರೆಯಿರಿ. ಬಣ್ಣಗಳು, ವಿಶೇಷತೆಗಳು. ಬಣ್ಣಗಳು, ವಿಶೇಷತೆಗಳು. ಹಸಿರು ನೈಸರ್ಗಿಕ ಸಸ್ಯಜಾಲಗಳು, ಹಳದಿ ಕೃಷಿ ಪ್ರದೇಶಗಳು, ಕೆಂಪು ವಸತಿಗಳು ರಸ್ತೆಗಳು, ಕಪ್ಪು ರೈಲು ಹಳಿ ಅಕ್ಷಾಂಶ ರೇಖೆ ರೇಖಾಂಶ ರೇಖೆಗಳು, ನೀಲಿ ಜಲಾಶಯಗಳು, ಕಂದು ಬಂಡೆಗಳು ಮರಳಿನ ದಿಣ್ಣೆಗಳು ಗುಡ್ಡಗಳು. ಅದೇ ರೀತಿಯಲ್ಲಿ ವಿವಿಧ ಚಿಹ್ನೆಗಳು ಏನನ್ನು ಸೂಚಿಸುತ್ತವೆ ನೋಡೋಣ. ಚಿಹ್ನೆಗಳು ಹಾಗೂ ವಿಶೇಷತೆಗಳನ್ನು ಗಮನಿಸಿ. ಈ ಚಿಹ್ನೆಗಳು ಹಾಗೂ ವಿಶೇಷತೆಗಳನ್ನು ನಿಮ್ಮ ನೋಟು ಪುಸ್ತಕದಲ್ಲಿ ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿಕೊಡಿ. ಭೂಪಟದ ಇನ್ನೊಂದು ಪ್ರಮುಖವಾದ ಘಟಕವಾದಂತಹ ಸೂಚಿಕೆ. ಭೂಪಟವನ್ನು ಸುಲಭವಾಗಿ ಓದಲು ಇರುವಂತಹ ಒಂದು ಪ್ರಮುಖವಾದಂತಹ ಘಟಕ ಸೂಚಿಕೆ. ಸೂಚಿಕೆಯು ಭೂಪಟದಲ್ಲಿರುವಂತಹ ವಿಶೇಷತೆಗಳನ್ನು
ತಿಳಿಸುತ್ತವೆ. ಯಾವುದೇ ಭೂಪಟವನ್ನು ಗಮನಿಸಿದಾಗಲೂ ಕೂಡ ಅಲ್ಲಿ ನಾವು ಸೂಚಿಕೆಯನ್ನು ಕಾಣಬಹುದು. ಉದಾಹರಣೆಗೆ ಭಾರತದ ಮಣ್ಣಿನ ವಿಧಗಳು. ಈ ಭೂಪಟವನ್ನು ಒಮ್ಮೆ ಗಮನಿಸಿ. ಬೇರೆ ಬೇರೆ ಮಣ್ಣು ಇರುವಂತಹ ಪ್ರದೇಶದಲ್ಲಿ ಬೇರೆ ಬೇರೆ ಬಣ್ಣಗಳಿಂದ ಗುರುತಿಸಲಾಗಿದೆ. ಇದನ್ನು ನಾವು ಸ್ಪಷ್ಟವಾಗಿ ಸೂಚಿಕೆಯಲ್ಲಿ ಕಾಣಬಹುದು. ಹಸಿರು ಬಣ್ಣ ಮೆಕ್ಕಲು ಮಣ್ಣು, ಕಪ್ಪು ಬಣ್ಣ ಕಪ್ಪು ಮಣ್ಣನ್ನು ಸೂಚಿಸುತ್ತದೆ. ಕೆಂಪು ಬಣ್ಣ ಕೆಂಪು ಮಣ್ಣನ್ನು ಸೂಚಿಸುತ್ತದೆ. ಬೂದು ಬಣ್ಣ ಪರ್ವತ ಮಣ್ಣನ್ನು, ಅದೇ ರೀತಿಯಲ್ಲಿ ಹಳದಿ ಬಣ್ಣ ಮುರಕಲ್ಲು ಮಣ್ಣನ್ನು ಸೂಚಿಸುತ್ತದೆ. ಮೇಲೆ ತಿಳಿಸಿರುವಂತಹ ಎಲ್ಲ ಘಟಕಗಳನ್ನು ಒಳಗೊಂಡಂತೆ ಒಂದು ಭೂಪಟವನ್ನು ರಚಿಸಲಾಗುವುದು. ಈ ಎಲ್ಲ ಘಟಕಗಳನ್ನು ಒಳಗೊಂಡಂತೆ ತಯಾರಿಸಿದಂತಹ ಭೂಪಟವು ಸ್ಪಷ್ಟವೂ ನಿಖರವೂ ಆಗಿರುತ್ತದೆ. ನಾವು ಈಗಾಗಲೇ ರೇಖಾಚಿತ್ರ, ರೂಪುರೇಖೆ, ಅದೇ ರೀತಿಯಲ್ಲಿ ಭೂಪಟದ ವಿವಿಧ ಘಟಕಗಳ ಕುರಿತು ತಿಳಿದುಕೊಂಡೆವು. ತಿಳಿದುಕೊಂಡಂಥ ಎಲ್ಲ ವಿಚಾರಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿಕೊಡಿ. ಇಂದಿನ ತರಗತಿಯನ್ನು ಮುಕ್ತಾಯಗೊಳಿಸುವ ಸಮಯ. ಎಲ್ಲರಿಗೂ ವಂದನೆಗಳು.